ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನ್ಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ ಅದರ ಮುಂದುವರೆದ ಭಾಗ 14ರಿಂದ ಧ್ಯಾನಿಸುವ. ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಇಲ್ಲಿ ದೇವರ ಮಕ್ಕಳು ಎಂದು ಬರೆಯಲಾಗಿದೆ. ಮತ್ತೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನೋಡೋದಾದರೆ ಅವರು ದೇವರ ಪುತ್ರರು ಎಂದು ಕರೆಯಲ್ಪಡುವರು. ಮಕ್ಕಳು ಮತ್ತು ಪುತ್ರರು, ಇದಕ್ಕೆ ಅಜಗಜಾಂತರ ವ್ಯತ್ಯಾಸವಾಗಿದೆ. ಈಗ ನೋಡಿ, 18 ವರ್ಷದ ಒಳಗಿನ ಮಕ್ಕಳನ್ನ ನಾವು ಮಕ್ಕಳು ಎಂದು ಕರೆಯುತ್ತೇವೆ. 18 ವರ್ಷಕ್ಕೆ ಅವರು ಮೇಜರ್ ಆಗುವ ಕಾರಣ ಯುವಕ ಅಥವಾ ಯುವ ಜನತೆ ಎಂದು ಕರೆಯಲಾಗುತ್ತದೆ. ಅವರು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬ ಅರಿವು ಅವರಿಗೆ ಬಂದಿದೆ ಅನ್ನುವ ರೀತಿಯಲ್ಲಿ. ಆದ ಕಾರಣ ಇಲ್ಲಿ ಸಂತ ಪೌಲರು ಹೇಳುತ್ತಾರೆ, ಯೋಹಾನ 1:12 ಯಾರೆಲ್ಲ ವಾಕ್ಯವಾದ ಯೇಸುವಿನಲ್ಲಿ ವಿಶ್ವಾಸವಿಡುತ್ತಾರೋ ಅವರಿಗೆಲ್ಲ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಡಲಾಯಿತು. ನಾವು ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ, ನಮ್ಮ ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸುವಾಗ, ನಾವೆಲ್ಲರೂ ಸೈತಾನನ ಆಳ್ವಿಕೆಯಿಂದ ಬಿಡುಗಡೆಯನ್ನು ಹೊಂದಿ, ಕತ್ತಲೆಯ ರಾಜ್ಯದಿಂದ ಬಿಡುಗಡೆಯನ್ನು ಹೊಂದಿ ದೇವರ ರಾಜ್ಯಕ್ಕೆ ದೇವರ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಇದು ಹಕ್ಕು ಬಾಧ್ಯತೆಯಾಗಿ ನಮಗೆ ಲಭಿಸುತ್ತದೆ. ಮಕ್ಕಳಾಗಿ ಜನಿಸಿದ ನಂತರ ಅವರು ಪವಿತ್ರಾತ್ಮರ ಶಕ್ತಿಯಿಂದಲೂ ಅಗ್ನಿಯ ಅಭಿಷೇಕದಿಂದಲೂ ಅವರು ಪ್ರವರ್ಧಿಸುವಂತೆ ದೇವರ ಪುತ್ರರಾಗಿ, ಪುತ್ರ ಪುತ್ರಿಯರು ಅಥವಾ ಯುವಕ ಯುವತಿಯರು ಒಂದು ಬಲಾಢ್ಯ ಶಕ್ತಿಯುತ ಯುವ ಜನತೆಯಾಗಿ ಮಾರ್ಪಾಡಾಗಬೇಕು. ಪ್ರೇಸ್ ದ ಲಾರ್ಡ್. ಹೇಗೆ ಅದನ್ನು ನಾವು ಗುರುತಿಸುವುದು? ನಾವಿನ್ನು ಕೂಸುಗಳಾಗಿದ್ದರೆ ಸುಲಭವಾಗಿ ಸೈತಾನನ ಕುತಂತ್ರಕ್ಕೆ ನಾವು ಒಳಗಾಗುತ್ತೇವೆ. ಮಕ್ಕಳನ್ನ ನೋಡಿ, ಯಾರಾದ್ರೂ ದಾರಿಯಲ್ಲಿ ಹೋಗ್ತಾರೆ, ತಗೋಪುಟ ಒಂದು ಚಾಕ್ಲೇಟ್ ಅಂದ್ರೆ ಹಾಯ್ ಅಂಕಲ್ ಅಂತ ಚಾಕ್ಲೇಟ್ ಹಿಂದೆ ಹೋಗ್ಬಿಡುತ್ತೆ. ಅವನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ಆಧ್ಯಾತ್ಮಿಕವಾಗಿ ಇನ್ನು ಕೂಸುಗಳೇ ಆಗಿದ್ದರೆ ಸೈತಾನ ಈ ಲೋಕದ ಆಸೆ ಆಕಾಂಕ್ಷೆಗಳನ್ನ ಆಮಿಷಗಳನ್ನ ತೋರಿಸಿ ನಮ್ಮನ್ನು ಸುಲಭವಾಗಿ ಅವನ ವಶಕ್ಕೆ ಸೆಳೆದುಕೊಳ್ಳುತ್ತಾನೆ. ಆದ ಕಾರಣ ದೇವರ ಪುತ್ರರಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಆಧ್ಯಾತ್ಮಿಕವಾದ ಬೆಳವಣಿಗೆ, ನೀವು ಹಾಲು ಕುಡಿಯುವ ಕೂಸುಗಳಲ್ಲ, ಗಟ್ಟಿಮುಟ್ಟಾದ ಆಹಾರ ತಿಂದು ಬೆಳೆಯುವ ಶಕ್ತಿಯುತ ಯುವ ಜನತೆಯಾಗಿ ಮಾರ್ಪಾಡಾಗಬೇಕು. ಈಗ ತಾನೇ ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲು ಅಥವಾ ಹಾಲು ಡೈಲ್ಯೂಟ್ ಫುಡ್ ಅದನ್ನು ಕೊಟ್ಟು ಬೆಳೆಸ್ತಾ ಇರ್ತೇವೆ. ಅದೇ ಹಾಲನ್ನ ಮಗು ಬೆಳೆದ ನಂತರನು ಅದೇ ಹಾಲು ಕುಡಿ ಅಂದ್ರೆ ಕುಡಿಯುತ್ತಾ? ಬೇಡ ಅನ್ನುತ್ತೆ. ಈಗ ಅದು ಬೆಳೆದಿದೆ, ಅದಕ್ಕೆ ಶರೀರಕ್ಕೆ ತಕ್ಕಂತೆ, ಅದರ ಬೆಳವಣಿಗೆಗೆ ತಕ್ಕಂತೆ ಗಟ್ಟಿಮುಟ್ಟಾದ ರುಚಿಕರವಾದ ಆಹಾರ ಕೊಡಬೇಕಾಗಿರುತ್ತದೆ, ಹೌದಲ್ವಾ? ಆದ ಕಾರಣ ಇವತ್ತು ನಾವು ದೇವರ ಮಕ್ಕಳು ಅಂದರೆ ಕೂಸುಗಳಾಗೇ ಇರಬಾರದು, ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಇಲ್ಲಿ ಸೈತಾನ ಬಾಲಯೇಸು ಮಗುವಾಗಿದ್ದಾಗ ಆ ಮಗುವಿನಲ್ಲೇ ಕೊಲ್ಲಲು ಪ್ಲಾನ್ ಮಾಡ್ತಾನೆ ಹೆರೋದ ಅರಸನ ಮೂಲಕ. ಆದರೆ ದೇವರು ಯೇಸುವನ್ನ ಮುಂಚಿತವಾಗಿ ದೂತನನ್ನು ಕಳುಹಿಸಿ ಸಂರಕ್ಷಣೆ ಮಾಡ್ತಾರೆ. ತದನಂತರ ಸ್ನಾನದೀಕ್ಷೆಯ ಸಂಸ್ಕಾರದಲ್ಲಿ ಭಾಗವಹಿಸಿ ಪವಿತ್ರಾತ್ಮರಿಂದ ಯೇಸು ಅಭಿಷೇಕ ಪಡೆದುಕೊಂಡ ನಂತರ ಪ್ರಭು ಯೇಸು ಪವಿತ್ರಾತ್ಮರ ಮುಖಾಂತರ ನಡೆಸಲ್ಪಟ್ಟರು. ಮತ್ತಾಯ 4:1 ನಾವು ನೋಡ್ತೇವೆ, ಸೈತಾನನಿಂದ ಪರಿಶೋಧಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮರ ಮೂಲಕ ಬೆಂಗಾಡಿಗೆ ಕರೆದೊಯ್ಯಲ್ಪಟ್ಟರು. ಪವಿತ್ರಾತ್ಮರ ಪ್ರೇರೇಪಣೆಯಿಂದ 40 ದಿನ ಉಪವಾಸವನ್ನ ಕೈಗೊಂಡರು. ಪವಿತ್ರಾತ್ಮರ ಪ್ರೇರೇಪಣೆಯಿಂದ, ಪವಿತ್ರಾತ್ಮರ ಶಕ್ತಿಯಿಂದ ತಮ್ಮ ಸೇವಾ ವೃತ್ತಿಯನ್ನ ಪ್ರಾರಂಭ ಮಾಡಿದರು. ಪವಿತ್ರಾತ್ಮರ ಕೃಪೆಯಿಂದ ಶಿಷ್ಯರಿಗೆ ಜ್ಞಾನ ಬೋಧನೆಯನ್ನ ಮಾಡಿದರು. ಮೃತಪಟ್ಟ ಮೇಲೂ ಪವಿತ್ರಾತ್ಮರ ಶಕ್ತಿಯಿಂದ ಅವರು ಪುನರುತ್ಥಾನಗೊಂಡರು. ಸೊ ಹೀಗೆ ಯೇಸುವಿನ ಜೀವನ
ಸ್ನಾನ ದೀಕ್ಷೆಯ ನಂತರದ ಜೀವನ, ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಶರೀರವಾಗಿ ಇಳಿದು ಬಂದ ಮೇಲೆ ಅವರು ಪವಿತ್ರಾತ್ಮರಿಂದ ಮುನ್ನಡೆಸಲ್ಪಟ್ಟರು. ಅದಕ್ಕಾಗಿ ಸೈತಾನ ಬಂದು ಕೇಳ್ತಾನೆ, ನೀನು ದೇವರ ಪುತ್ರನೋ? ಆಗ ಯೇಸು, ನಾನು ದೇವರ ಪುತ್ರನ? ನಾನು ಹೇಗಿದ್ರೊಬ್ಬ ಮರಿಯಾಳ ಮಗ, ಸಂತ ಜೋಸೆಫರ ಮಗ ಎಂದು ಹೇಳಿದ್ದಿದ್ದೆ. ಆದರೆ ಅಲ್ಲಿ ಸೈತಾನ ಅವರನ್ನು ವಶಪಡಿಸಿಕೊಳ್ಳಲು ಅವಕಾಶವಿರುತ್ತಿತ್ತು. ಆದರೆ ಯೇಸುವಿಗೆ ಚೆನ್ನಾಗಿ ತಿಳಿದಿತ್ತು. ಸ್ನಾನದೀಕ್ಷೆಯ ಸಂಸ್ಕಾರದ ಸಮಯದಲ್ಲಿ ಸ್ವರ್ಗದಿಂದ ವಾಣಿ ಕೇಳಿ ಬಂತು, ನೀನು ಶರೀರದಲ್ಲಿದ್ದರೂ ಸಹ ನೀನು ನನಗೆ ಅಪಾರ ಮೆಚ್ಚುಗೆಗೆ ಪಾತ್ರನಾದ ನನ್ನ ಪ್ರಿಯ ಪುತ್ರ ಎಂಬುದಾಗಿ. ಯೇಸುಗೆ ಶರೀರದಲ್ಲಿದ್ದರೂ ಸಹ ತಾನು ದೇವರ ಪುತ್ರ ಎಂಬ ಸುಜ್ಞಾನ ಅವರಲ್ಲಿ ಕಾರ್ಯ ಮಾಡಿದ್ದು ಪವಿತ್ರಾತ್ಮರ ಮುಖಾಂತರ. ಸೈತಾನ ಬಂದು 3 ಶೋಧನೆಗಳನ್ನು ಒಡ್ಡುವಾಗಲೂ ಅವನು ಪದೇ ಪದೇ ಕೇಳುದು, ನೀನು ದೇವರ ಪುತ್ರನ? ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ. ಇವತ್ತು ಯಾರು ದೇವರ ಪುತ್ರರಾಗಿ ನಿಲ್ಲುತ್ತಾರೆ ಅವರನ್ನು ಕಂಡರೆ ಸೈತಾನನಿಗೆ ಭಯ. ನಾನಿನ್ನೂ ದೇವರ ಮಗು ಅನ್ನುವುದಾದರೆ ಸೈತಾನನಿಗೆ ತೊಂದರೆ ಇಲ್ಲ. ಮಕ್ಕಳನ್ನ ನೋಡಿ ಹೇಗೆ ಬೇಕೋ ಮಕ್ಕಳನ್ನ ಯಾಮರ್ಸ್ಬೋದು, ಹೇಗೆ ಬೇಕೋ ಮಕ್ಕಳನ್ನು ನಾವು ಯೂಸ್ ಮಾಡ್ಕೋಬೋದು ಅವರ ಮುಗ್ಧತೆಯಲ್ಲಿ. ಆದರೆ ಯುವ ಜನತೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು, ಇದು ಮಾಡಬೇಕು, ಮಾಡಬಾರದು ಎನ್ನುವವರನ್ನು ಸುಲಭವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಇನ್ನು ಹೆಚ್ಚು ನಾವು ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಹೊಂದಿಕೊಳ್ಳಬೇಕಾದರೆ ಪವಿತ್ರಾತ್ಮರಿಗೆ ಮಣಿದು ನಡೆಯಬೇಕು. ಹೇಗೆ ಪವಿತ್ರಾತ್ಮರಿಗೆ ಮಣಿದು ನಡೆಯುವುದು? ಹೇಗೆ ಪವಿತ್ರಾತ್ಮರಿಗೆ ವಿಧೇಯರಾಗಿ ಜೀವಿಸುವುದು? ಅದೇಗೆಂದರೆ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವುದು. ಪರಿಶುದ್ಧಾತ್ಮರು ಪ್ರಭು ಯೇಸು ಹೇಳಿದ ದೇವರ ವಾಕ್ಯವನ್ನೇ ನಮಗೆ ಹೇಳುವವರಾಗಿದ್ದಾರೆ. ವ್ಯಭಿಚಾರ ಮಾಡಬೇಡ, ಇಲ್ಲಿಂದ ಓಡಿ ಹೋಗು ಎಂದು ನಮ್ಮೊಳಗೆ ಇರುವ ದೇವರಾತ್ಮ ನಮ್ಮ ಅಂತರಾತ್ಮದೊಟ್ಟಿಗೆ ಮಾತನಾಡುತ್ತದೆ. ಮುಂದಿನ ವಾಕ್ಯ ತುಂಬ ಚೆನ್ನಾಗಿ ಹೇಳುತ್ತೆ. ದೇವರಾತ್ಮ ನಮ್ಮ ಅಂತರಾತ್ಮದೊಟ್ಟಿಗೆ ಹೇಳುತ್ತೆ, ಕುಡಿಯೋಕೆ ಹೋಗ್ಬೇಡ, ಕುಡಿಯೋದು ಬೇಡ ಅಂತ. ಆದರೆ ಫ್ರೆಂಡ್ಸ್ ಹೇಳ್ತಾರೆ, ಶರೀರ ಹೇಳುತ್ತೆ, ಪರವಾಗಿಲ್ಲ ಇದೊಂದು ಸಲ ಕುಡಿದು ನೋಡುವ. ಅಲ್ಲಿ ಪವಿತ್ರಾತ್ಮರನ್ನ ನಿಶ್ಚೇತನ ಮಾಡಿ ಪ್ರಪಂಚದ ಮಾತಿಗೆ ಅಥವಾ ಸ್ನೇಹಿತರ ಮಾತಿಗೆ, ಶರೀರದ ಇಚ್ಛೆಗೆ ನಾವು ಮಾರು ಹೋಗುತ್ತೇವೆ. ನಾನು ನವೀಕರಣ ಆಗೋದಕ್ಕೆ ಮೊದಲು, ಅಂದರೆ ಡಿವೈನ್ ರಿಟ್ರೀಟ್ ಸೆಂಟ್ರಲ್ಲಿ ಹೋಗಿ ಧ್ಯಾನಕೂಟ ಅಟೆಂಡ್ ಮಾಡೋದಕ್ಕೆ ಮೊದಲು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಲಂಚ್ ಅವರ್, ಊಟದ ವಿರಾಮದ ವೇಳೆಯಲ್ಲಿ ಸುಮಾರು 20 ಮಂದಿ ಒಟ್ಟಾಗಿ ಕೂತ್ಕೊಂಡು ಪರಸ್ಪರ ಊಟ ಶೇರ್ ಮಾಡಿಕೊಂಡು ಅವ್ರ ಕತೆ ಇವ್ರ ಕತೆ, ಅವರಾಗೆ ಇವರಾಗೆ ಎಲ್ಲ ಬಾಯಿಯಲ್ಲಿ ಮೆಲುಕಾಗ್ತಾ ಇದ್ವಿ. ಯಾವಾಗ ನಾನು ಡಿವೈನ್ ಧ್ಯಾನ ಕೇಂದ್ರಕ್ಕೆ ಹೋಗಿ ಧ್ಯಾನಕೂಟ ಅಟೆಂಡ್ ಮಾಡಿ ಬಂದು ದೇವರನ್ನು ಅರಿತುಕೊಳ್ಳಬೇಕು, ದೇವರಲ್ಲಿ ಬೆಳೆಯಬೇಕು, ದೇವರಿಗೆ ನಾನು ಒಂದಾಗಬೇಕೆಂದು ದಾಹ ಹೆಚ್ಚಾದಾಗ ಆ ಒಂದು ಲಂಚ್ ಅವರ್ 1:30 to 2:30 ಗಂಟೆ ಒಂದು ಕಾಲದ ಆ ಊಟದ ಸಮಯ, ಆ ಊಟದ ಗ್ಯಾಂಗು ಅದನ್ನು ಬಿಟ್ಟು ಅದೇ 1 ಗಂಟೆ ಕಾಲ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದ ನನಗೆ ಶಿವಾಜಿನಗರ್ ಮಾತೆ ಮರಿಯಮ್ಮನವರ ಚರ್ಚ್ ಸೆಂಟ್ ಬೆಸಿಲಿಕಾ ಹತ್ತಿರವಿದ್ದ ಕಾರಣ ಓಡಿ ಹೋಗಿ ಆ 1 ಗಂಟೆ ಕಾಲ ದಿವ್ಯ ಪರಮಪ್ರಸಾದದ ಪ್ರಸನ್ನತೆಯಲ್ಲಿ ಕುಳಿತು ಸ್ತುತಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥಿಸುತ್ತಾ ಆ ಪವಿತ್ರಾತ್ಮರ ಅಭಿಷೇಕವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ದೇವರಲ್ಲಿ ಅನ್ಯೋನ್ಯತೆಯನ್ನು ನಾನು ಬೆಳೆಸಲು ಪ್ರಾರಂಭ ಮಾಡಿದೆ. ಇದು ದೇವರಾತ್ಮನಿಗೆ ಮಣಿದು ನಡೆಯುವವರು ದೇವರ ಪುತ್ರರಾಗಿ ಮಾರ್ಪಾಡಾಗುತ್ತಾರೆ. ಯಾವಾಗ ನಾನು ಆ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕೊನೆಗೊಂದು ದಿನ ಅದೇ ಸ್ಥಳದಲ್ಲಿ 20 ಜನ ದೇವ ಜನರೊಟ್ಟಿಗೆ ಸೇರಿ ಪ್ರಾರ್ಥನಾ ಶುಶ್ರೂಷೆಯನ್ನು ನಡೆಸುವ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟರು. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಾವಿನ್ನು ಕೂಸುಗಳಾಗಿರದೆ, ಬಾಲಕರಾಗಿರದೆ ದೇವರಲ್ಲಿ ಪುತ್ರರಾಗಿ ಮಾರ್ಪಾಡಾಗಬೇಕು. ಪ್ರೈಸ್ ದ ಲಾರ್ಡ್. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿ ಭಯಭೀತರನ್ನಾಗಿ ಮಾಡುವುದಿಲ್ಲ. ಸಂತ ಪೌಲ ಹೇಳುತ್ತಾರೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಭಯಭೀತಿಯ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದ್ದಾರೆ. ಆದ ಕಾರಣ ಭಯಪಡಬೇಡಿ. ಮಕ್ಕಳು ಬೆಂಕಿನ ನೋಡಿದ್ರೆ ಭಯಪಡ್ತಾರೆ, ಹಾವುನ ನೋಡಿದ್ರೆ ಭಯಪಡ್ತಾರೆ. ಆದರೆ ಅಪ್ಪ ಎಂದು ಯಾರನ್ನ ಕರೀತಾರೆ? ಅಪ್ಪನನ್ನ ಕರೀತಾರೆ. ಅಪ್ಪನು ಬಂದ್ಬಿಟ್ಟು ಹಾವುನ ನೋಡಿ ಭಯಪಡ್ತಾರೆ. ಅಪ್ಪ ಏನ್ ಮಾಡ್ತಾರೆ? ಮಗನೇ ತಡಿ ಎಂದು ಹೇಳಿ ಒಂದು ದೊಡ್ಡ ದೊಣ್ಣೆಯನ್ನ, ಕೋಲನ್ನು ತೆಗೆದುಕೊಂಡು ಬಂದು ಹಾವಿನ ತಲೆಯನ್ನು ಜಜ್ಜಿ ಅದನ್ನು ನಾಶ ಮಾಡಿ ಮಗುವನ್ನು ಸಂರಕ್ಷಿಸುತ್ತಾರೆ. ಆ ಮಗು ಹಾವನ್ನ ನೋಡಿ ಭಯಪಟ್ಟಿತು, ಕಾರಣ ಅದಿನ್ನು ಕೂಸು. ಆದರೆ ಮೇಜರ್ ಆಗಿರುವ ಯೌವನಸ್ಥನಾಗಿರುವ ತಂದೆ ಹಾವನ್ನ ನೋಡಿ ಭಯಪಡಲಿಲ್ಲ. ಯಾಕೆ?
ಆ ಹಾವನ್ನ ಜಯಿಸುವ, ಹಾವನ್ನ ನಾಶ ಮಾಡುವ ಅಧಿಕಾರ, ಶಕ್ತಿ, ಬಲ ನನ್ನೊಳಗೆ ಇದೆ ಎಂದು ಅದನ್ನು ಜಡಿಯುತ್ತಾರೆ. ಅದಕ್ಕೆ ಬೆಳೆಯಬೇಕಾಗಿದೆ. ನಾವು ವಾಕ್ಯದಿಂದಲೂ ಆತ್ಮದಿಂದಲೂ ಅಭಿಷೇಕದಿಂದಲೂ ಪ್ರವರ್ಧಿಸುವ ಮಕ್ಕಳಾಗಬೇಕು. ಆಗ ನಮ್ಮಲ್ಲಿರುವ ಭಯಭೀತಿ ಬಿಡುಗಡೆಯಾಗುತ್ತದೆ. ಈ ಲೋಕದಲ್ಲಿರುವ ಇವತ್ತು ಎಷ್ಟೋ ಕ್ರೈಸ್ತ ಮಕ್ಕಳಿಗೆ ಅವರು ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ಇವರು ನಮಗೆ ನಿಂಬೆಹಣ್ಣು ಹಾಕಿದ್ದಾರೆ, ಅವರು ನಮಗೆ ತಾಯ್ತಗಳನ್ನ ಕೊಟ್ಬಿಟ್ಟಿದ್ದಾರೆ, ಊಟದಲ್ಲಿ ವಿಷ ಹಾಕಿದ್ದಾರೆ. ಎಷ್ಟೋ ಕ್ರೈಸ್ತ ಮಕ್ಕಳು ವಿಶೇಷವಾಗಿ ಭಯಭೀತಿಯಿಂದ ಮಾಟ ಮಂತ್ರದ ಶಕ್ತಿಯಲ್ಲಿ ಭಯಭೀತರಾಗಿದ್ದಾರೆ. ಅವರಿನ್ನು ಕೂಸುಗಳಾಗಿದ್ದಾರೆ ಎಂದು ಹೇಳಬೇಕು. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನೊಳಗಿರುವ ಪವಿತ್ರಾತ್ಮರು ಬಲಾಢ್ಯರು. ಇಸ್ರಾಯೇಲರ ವಿರುದ್ಧ ಮಾಟ ಮಂತ್ರವಿಲ್ಲ, ಯಾಕೋಬನ ವಿರುದ್ಧ ಶಾಸ್ತ್ರಶಕುನ ಕಾರ್ಯ ಮಾಡುವುದಿಲ್ಲ. ನನಗೆ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗುತ್ತದೆ, ಆಮೇನ್ ಎಂದು ಅವರು ಹೇಳುವಾಗ ಆ ಶಕ್ತಿಗಳು ನಿಷ್ಕ್ರಿಯವಾಗುತ್ತದೆ. ಯಾಕೆ? ಅವರಿನ್ನು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿಲ್ಲ. ವಾಕ್ಯದಲ್ಲಿ, ಪವಿತ್ರಾತ್ಮರ ಶಕ್ತಿಯಲ್ಲಿ, ದೈವಿಕ ಜ್ಞಾನದಲ್ಲಿ ಅವರು ಬೆಳೆಯದೆ ಕೂಸುಗಳಾಗಿರುವ ಕಾರಣ ಭಯದಲ್ಲಿ ಸೈತಾನ ಅವರನ್ನು ಬಂಧಿಸಿಟ್ಟಿರ್ತಾನೆ. ಆದರೆ ಸಂತ ಪೌಲ ಹೇಳ್ತಾರೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ನಮ್ಮನ್ನು ಮತ್ತೊಮ್ಮೆ ಭಯಭೀತರನ್ನಾಗಿ ಮಾಡುವುದಿಲ್ಲ. ನಿಮ್ಮನ್ನು ದೇವರ ಪುತ್ರರನ್ನಾಗಿಸುತ್ತದೆ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪಾ, ತಂದೆಯೇ ಎಂದು ಕರೆಯುತ್ತೇವೆ. ನಾವು ದೇವರ ಮಕ್ಕಳು ಎಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ಇಲ್ಲಿ 2 ಆತ್ಮ, ಚೆನ್ನಾಗಿ ಕೇಳಿಸ್ಕೋಬೇಕು. ಒಟ್ಟು 4 ಆತ್ಮಗಳಿದೆ. ನಮ್ಮ ಅಂತರಾತ್ಮ ಅಂದರೆ ಮನುಷ್ಯನಲ್ಲಿರುವ ಜೀವಾತ್ಮ. 2ನೆಯದು ಸ್ವರ್ಗದಿಂದ ಇಳಿದು ಬರುವ ದೇವರ ಆತ್ಮ, ಪವಿತ್ರಾತ್ಮ. 3ನೆಯದು ಪ್ರಾಪಂಚಿಕ ಆತ್ಮ. 4ನೆಯದು ಸೈತಾನನ ದುರಾತ್ಮ. ಓಕೆ, ಇಲ್ಲಿ ದೇವರ ಆತ್ಮ ನಮ್ಮೊಳಗೆ ನೆಲೆಸಿರುವ ಕಾರಣ ನಮ್ಮ ಅಂತರಾತ್ಮದೊಂದಿಗೆ ಅದು ಮಾತನಾಡಿ ನಮ್ಮನ್ನು ಬಲಪಡಿಸಿ ದೇವರ ಪುತ್ರರನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತದೆ. ಆಮೇನ್ ಎಂದು ನಾವು ಟೈಪ್ ಮಾಡುವ. ನಾವು ಪುತ್ರರಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು. ನೋಡಿ, ಇಲ್ಲಿ ನಮ್ಮ ಬೈಬಲಲ್ಲಿ ಮಕ್ಕಳು 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 ಎಂದಿದೆ. ಆದರೆ ಇನ್ನೊಂದು ಇದರಲ್ಲಿ ನಾವು ಓದುವಾಗ ಟ್ರಾನ್ಸ್ಲೇಷನಲ್ಲಿ ದೇವರ ಪುತ್ರರಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು ಅಂತ. ಈಗ ನೋಡಿ, ಗಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ಬಹಳ ಚೆನ್ನಾಗಿ ಹೇಳುತ್ತೆ. ನಾವಿನ್ನು ಬಾಲಕರಾಗಿದ್ದರೆ ತಂದೆಯ ಆಸ್ತಿಗೆ ನಾವು ವಾರಸುದಾರರಲ್ಲ. ಕಾನೂನು ಏನು ಹೇಳುತ್ತೆ? ಗಾರ್ಡಿಯನ್ನನ್ನು ನೇಮಕ ಮಾಡುತ್ತೆ. ಇವಾಗ ಒಬ್ಬ ತಂದೆ ಅಥವಾ ತಾಯಿ ಮೃತಪಟ್ಟಿದ್ದಾರೆ, ಮಗು 12 ವರ್ಷದ ಮಗು ಇದೆ, ಗಂಡು ಮಗು ಅಂತ ತಿಳ್ಕೊಳ್ಳಿ. ಆ ಮಗು ಆಸ್ತಿಗೆಲ್ಲ ವಾರಸುದಾರನಾಗಿದ್ದರೂ ಕಾನೂನಿನ ಪ್ರಕಾರ ಸದ್ಯಕ್ಕೆ ಅವನು ಆಸ್ತಿಪಾಸ್ತಿಯನ್ನು ಅನುಭವಿಸಲು ಅವಕಾಶವಿರುವುದಿಲ್ಲ. ಕಾರಣ ಅವನು ಮೈನರ್, ಅವನಿನ್ನು ಮಗು ಆಗಿದ್ದಾನೆ, ಕೂಸಾಗಿದ್ದಾನೆ ಎಂಬುದಾಗಿ. ಆದ ಕಾರಣ ಅವನು ಮೇಜರ್ ಆಗುವ ತನಕ, ಮೇಜರ್ ಅಂದರೆ ಯೌವನ ಪ್ರೌಢಾವಸ್ಥೆಗೆ ಬರುವ ತನಕ ಗಾರ್ಡಿಯನ್ ಕೈ ಕೆಳಗಡೆ ಅವನನ್ನು ಇರಿಸಲಾಗಿರುತ್ತದೆ. 18 ವರ್ಷ ಆದ ನಂತರ ಅವನು ಗಾರ್ಡಿಯನ್ಶಿಪ್, ಅವನನ್ನು ಮುನ್ನಡೆಸಲಿದ್ದ ಪೋಷಕರನ್ನು ಬಿಟ್ಟು ಸ್ವತಂತ್ರವಾಗಿ ಜೀವನವನ್ನು ನಡೆಸಲು ಅನುಗ್ರಹಿಸಲಾಗುತ್ತದೆ. ಗಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ. ಮನೆಯಾಳಲ್ಲ, ನೀನು ಮಗನೇ, ಹೌದು, ಮಗು ಅಲ್ಲ, ಮಗ. ಓಕೆ, ಚೆನ್ನಾಗಿದೆ ಇದು. ನಾನು ಮತ್ತೆ ಹೇಳುವುದೇನೆಂದರೆ, ವಾರಸುದಾರನು ತಂದೆಯ ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದರು ಅವನು ಬಾಲಕನಾಗಿರುವ ತನಕ ಅವನಿಗೂ ಆಳಿಗೂ ವ್ಯತ್ಯಾಸವಿರುವುದಿಲ್ಲ. ತಂದೆ ಗೊತ್ತು ಮಾಡಿದ ದಿನದವರೆಗೂ ಅವನು ಪೋಷಕರು ಹಾಗೂ ಕಾರ್ಯನಿರ್ವಾಹಕರ ಕೈ ಕೆಳಗೆ ಇರುತ್ತಾನೆ. ನಮ್ಮ ಸ್ಥಿತಿಯೂ ಹಾಗೆಯೇ ಇತ್ತು. ನಾವು ಬಾಲಕರಂತೆ ವಿಶ್ವದ ಮೂಲಭೂತ ಶಕ್ತಿಗಳಿಗೆ ಅಧೀನರಾಗಿದ್ದೆವು. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನು ಕಳುಹಿಸಿಕೊಟ್ಟರು. ಚೆನ್ನಾಗಿದೆ ನೋಡಿ. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿ. ದೇವಪುತ್ರರ ಪದವಿ. ಐ ಆಮ್ ನಾಟ್ ಎ ಚೈಲ್ಡ್, ಐ ಆಮ್ ಸನ್ ಆಫ್ ಗಾಡ್ ಅಂತ ಟೈಪ್ ಮಾಡುವ. ನಾನು ಕೂಸು ಅಲ್ಲ, ನಾನು ದೇವರ ಪುತ್ರನಾಗಿದ್ದೇನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಈ ರೋಮನರಿಗೆ ಬರೆದ ಪತ್ರದಲ್ಲಿ ಇನ್ನು ಮುಂದಿನ ನಾಳೆ ನಾವು ಅದನ್ನು ಧ್ಯಾನಿಸ್ತೀವಿ. ದೇವಪುತ್ರರು ಎಂಥ ಕಾರ್ಯ ಮಾಡಬೇಕೆಂದು ಇಡೀ ಸೃಷ್ಟಿ ವೇಟಿಂಗ್, ಕಾಯ್ತಾ ಇದೆಯಂತೆ.
ಸೊ ದೇವಪುತ್ರರ ಪದವಿಯನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ರೋಮ 8:17, ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯಸ್ಥರು, ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು, ಆಗ ಅವರ ಮಹಿಮೆಯಲ್ಲಿಯೂ ಸಹ ನಾವು ಪಾಲುಗಾರರಾಗುತ್ತೇವೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 11 ಮೇಲ್ಪಟ್ಟು ಸಂತ ಪೌಲರು ನುಡಿದ ಮಾತಿನಂತೆ, ನೀವಿನ್ನೂ ಹಸುಗೂಸುಗಳಾಗಿದ್ದೀರಿ, ಇಷ್ಟರೊಳಗೆ ನೀವು ಗಟ್ಟಿಯಾದ ಆಹಾರ ಪದಾರ್ಥವನ್ನು ತಿಂದು ಪರರಿಗೆ ದೇವರ ವಾಕ್ಯವನ್ನು ಸಾರುವಷ್ಟರ ಮಟ್ಟಿಗೆ ನೀವು ಬೆಳೆಯಬೇಕಾಗಿತ್ತು. ಆದರೆ ನೀವಿನ್ನು ಕೂಸುಗಳಾಗಿದ್ದೀರಿ ಎಂಬುದಾಗಿ. ಗಟ್ಟಿಯಾದ ಆಹಾರ ಬೆಳೆದ ಮಕ್ಕಳಿಗೆ ಮಾತ್ರ ಎಂಬಂತೆ ಈ ದಿನ ನಮ್ಮ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಲಿ, ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ. ನಾವಿನ್ನೂ ಕೂಸುಗಳಾಗಿರದೆ ದೇವಪುತ್ರರಾಗಿ ಪವಿತ್ರಾತ್ಮರಿಗೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವ ಕೃಪೆ ನಮಗೆ ಲಭಿಸಲಿ. ದೇವರ ವಾಕ್ಯದ ಜ್ಞಾನವನ್ನು ನಮಗೆ ಅರ್ಥೈಸುವಂತೆ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರು, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿ, ಇದೇ ಮಾರ್ಗದಲ್ಲಿ ನೀನು ನಡೆ ಎಂಬ ಸ್ವರ ನಿಮ್ಮ ಕಿವಿಗೆ ಬೀಳುವುದು. ಆ ಸ್ವರವನ್ನು ಕೇಳಿ ನಡೆಯುವವನು ಪವಿತ್ರಾತ್ಮನಿಗೆ ವಿಧೇಯನಾಗಿರುತ್ತಾನೆ. 12 ಮಂದಿ ಮೋಶೆ 12 ಗೋತ್ರಗಳಿಂದ 12 ಮಂದಿಯನ್ನು ಆಯ್ಕೆ ಮಾಡಿಕೊಂಡು ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಗೂಢಾಚಾರ ಮಾಡಲು ಕಳಿಸಿದಾಗ 10 ಮಂದಿ ಕಣ್ಣಿನಿಂದ ನೋಡಿ ವರದಿಯನ್ನು ಒಪ್ಪಿಸಿ ಜೋರಾಗಿ ಅತ್ತರು, ಅಯ್ಯೋ ಅವರನ್ನು ನಾವು ಜಯಿಸಲು ಸಾಧ್ಯವಿಲ್ಲ, ನಾವು ಮರುಭೂಮಿಯಲ್ಲಿ ನಾಶವಾಗುತ್ತೇವೆ ಎಂದು. ಕಾಲೇಬ ಮತ್ತು ಯೆಹೋಶುವ ವಿಭಿನ್ನವಾದ ಆತ್ಮವುಳ್ಳ ವ್ಯಕ್ತಿಗಳು. ಅವರಾದರೂ ದೇವರಾತ್ಮನಿಂದ ಮುನ್ನಡೆಸಲ್ಪಟ್ಟ ವ್ಯಕ್ತಿಗಳಾಗಿ ಅವರು ಹೇಳಿದರು, ಅವರೊಟ್ಟಿಗಿದ್ದ ದೇವರ ನೆರಳು ಅವರನ್ನು ಬಿಟ್ಟು ಹೋಗಿದೆ, ನಮ್ಮ ಕಡೆಗಾದರೂ ಸೈನ್ಯಗಳ ಕರ್ತರಾದ ದೇವರು ನಮ್ಮೊಟ್ಟಿಗಿದ್ದು ಸುಲಭವಾಗಿ ನಾವು ಜಯವನ್ನು ಪಡೆದುಕೊಳ್ಳುತ್ತೇವೆ ಎಂದು ಯೆಹೋಶುವ ಮತ್ತು ಕಾಲೇಬ್ ದೇವಪುತ್ರರಾಗಿ ಹಾಲು ಜೇನು ಹರಿಯುವ ವಾಗ್ದತ್ತ ನಾಡನ್ನು ವಶಪಡಿಸಿಕೊಂಡರು. ಆ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿ ಪವಿತ್ರಾತ್ಮರನ್ನು ನಮ್ಮೊಳಗೆ ನೆಲೆಗೊಳಿಸಿದ್ದಾರೆ. ನಾವು ದೇವಪುತ್ರರಾದರೆ ಯೇಸುವಿನೊಡನೆ ಸಹಬಾಧ್ಯಸ್ಥರು. ಯೇಸುವಿನ ಎಲ್ಲ ಆಶೀರ್ವಾದಗಳಲ್ಲಿ ನಾವು ಹಕ್ಕು ಬಾಧ್ಯತೆ ಉಳ್ಳವರು. ಯೇಸುವಿನ ಯಾತನೆಯಲ್ಲಿ ನಾವು ಪಾಲುಗೊಳ್ಳುವಾಗ ಅವರ ಪುನರುತ್ಥಾನದ ಮಹಿಮೆಯಲ್ಲೂ ಪಾಲುಗೊಳ್ಳುವಂತೆ ಸ್ವರ್ಗೀಯ ವರದಾನಗಳು ನಮ್ಮಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. God bless you.